ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ನಿನ್ನೆ ತಾನೇ ವಿಡಿಯೋದಲ್ಲಿ ನಾನು ಹೇಳಿದ್ದೆ, ಸೊ ಹೊಸದಾದ ಒಂದು ಲಿಂಕ್ ಅನ್ನು ಕೊಟ್ಟಿದ್ದಾರೆ, ಇವತ್ತಿನ ಹೊತ್ತಿಗೆ ಸರಿ ಆಗಬಹುದು ಅಂತ ಹೇಳಿ. ಬಟ್ 2 ದಿವಸದ ಹಿಂದೆ ಯಾವ ರೀತಿ ಇತ್ತು ಆ ಒಂದು ಲಿಂಕ್, ಅದೇ ರೀತಿ ಇವತ್ತು ಕೂಡ ಇದೆ. ಹಾಗೆ ನೋಡಿದ್ರೆ ಅವತ್ತಿನಕ್ಕಿಂತ ಸ್ವಲ್ಪ ಸ್ಲೋ ಆಗಿದೆ ಅಂತಾನು ಹೇಳ್ತೀನಿ. ನೀವು ಪ್ರತಿ ಸಾರಿ ಈ ಮೊದಲ ಸುತ್ತಿನ ಆಯ್ಕೆ ಪ್ರವೇಶ ಲಿಂಕ್ ಅಂತ ಕ್ಲಿಕ್ ಮಾಡಿದ್ರೆ ಅದು ಓಪನ್ ಆಗೋದಕ್ಕೆ 5 ನಿಮಿಷ ತಗೊಳ್ತಾ ಇದೆ. ಅದಾದ್ಮೇಲೆ ನೀವು ಲಾಗಿನ್ ಆಗಿ, ಅಂದ್ರೆ ನಿಮ್ಮ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಥವಾ CET ನಂಬರ್ ಮತ್ತೆ ಅಪ್ಲಿಕೇಶನ್ ನಂಬರ್ ಹಾಕಿ ಲಾಗಿನ್ ಆಗಿ OTP ನಿಮ್ಮ ಮೊಬೈಲ್ಗೆ ಬರುತ್ತೆ. ಆದ್ರೆ ಆ OTP ಎಂಟರ್ ಮಾಡೋ ಪೋರ್ಟಲ್ ಆ ಒಂದು ಪೇಜ್ ಓಪನ್ ಆಗೋದಕ್ಕೆ ಸೊ ಮತ್ತೆ 5 ನಿಮಿಷ ತಗೊಳ್ತದೆ. OTP ಹಾಕೋ ತನಕ ಅಂತಂದ್ರೆ OTP ಎಕ್ಸ್ಪೈರ್ಡ್ ಅಂತ ಬರ್ತಾ ಇದೆ. ಅದರ ಜೊತೆಗೆ ಹಾಗೇನಾದ್ರೂ ಮಾಡಿ ನೀವು ನೆಕ್ಸ್ಟ್ ಹೋದ್ರು ಕೂಡ ಒಂದು ಖುಷಿಯ ವಿಚಾರ ಅಂತಂದ್ರೆ ಫೇಸ್ ಲಾಗಿನ್ ಅನ್ನ ರಿಮೂವ್ ಮಾಡಿರುವಂತದ್ದು. ಫೇಸ್ ಲಾಗಿನ್ ಏನಿತ್ತು ಅದನ್ನ ರಿಮೂವ್ ಮಾಡಿದರೆ. ನನ್ನ ಲೆಕ್ಕ 2 ದಿವಸ ಟೈಮ್ ತಗೊಂಡು KE ಅವರು ಆ ಫೇಸ್ ಲಾಗಿನ್ ಅನ್ನ ರಿಮೂವ್ ಮಾಡೋದಕ್ಕೆ 2 ದಿವಸ ತಗೊಂಡಿರಬಹುದು ಅಂತ ಅನ್ನಿಸ್ತದ ಹೊರತು ಸ್ಪೀಡ್ ಅಲ್ಲಿ ಯಾವುದೇ ರೀತಿ ಇಂಪ್ರೂವ್ಮೆಂಟ್ ಇಲ್ಲ. ಈ ಬಗ್ಗೆ ನಾವು KEA ಹೆಲ್ಪ್ ಲೈನ್ ಗೆ ಫೋನ್ ಮಾಡಿದಾಗ ಅವ್ರು ಹೇಳಿದ್ದಷ್ಟೇ, ಡೇಟ್ ಅನ್ನ ಎಕ್ಸ್ಟೆಂಡ್ ಮಾಡಿದೀವಿ, ಮಂಡೇ ತನಕ ಸ್ಪೀಡ್ ಜಾಸ್ತಿ ಆಗುತ್ತೆ ಅಷ್ಟೇ ಹೇಳಿದ್ದು. ಸೊ ಮಂಡೇ ತನಕ ಜಾಸ್ತಿ ಆಗ್ತದೆ ಅಂತ ಅಷ್ಟೇ ಹೇಳಿದ್ದಾರೆ. ಸೊ ನಾವು ಕಾಲ್ ಮಾಡಿದಾಗ ಅವ್ರು ಹೇಳಿದ್ದಿಷ್ಟೇ. ಸೊ ಆ ಕಾರಣಕ್ಕೆ ಮಂಡೇ ತನಕ ಜಾಸ್ತಿ ಆಗಬಹುದು ಅನ್ನೋ ಒಂದು ಹೋಪ್ಸ್ ಈಗ ಇರುವಂತದ್ದು ಅಷ್ಟೇ. ಇದರ ಜೊತೆಗೆ ನೀವು ಲಾಗಿನ್ ಆದ್ರೂ ಕೂಡ ಕಷ್ಟಪಟ್ಟು ಲಾಗಿನ್ ಆಗ್ತೀರಿ ಅಂತ ಇಟ್ಕೊಳ್ಳಂತೆ. ಲಾಗಿನ್ ಆದ್ರೂ ಕೂಡ ಪ್ರತಿಯೊಂದು ಕಾಲೇಜನ್ನ ಆಡ್ ಮಾಡಿ, ಅಟ್ ಲೀಸ್ಟ್ ಒಂದು 3-4 ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜ್ ಆಡ್ ಮಾಡಿದ್ಮೇಲೆ ಸೇವ್ ಅಂಡ್ ಸಬ್ಮಿಟ್ ಅನ್ನ ಕ್ಲಿಕ್ ಮಾಡಬೇಕು. ಇಲ್ಲ ಅಂದ್ರೆ ಹೊರಟು ಹೋಗ್ಬಿಡುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಸೇವ್ ಅಂಡ್ ಸಬ್ಮಿಟ್ ಆಗೋದಕ್ಕೆ 5-5 ನಿಮಿಷ ತಗೊಳ್ತಾ ಇದೆ. ಪ್ರತಿ ಕಾಲೇಜ್ ಅನ್ನ ನೀವೇನಾದ್ರೂ ಸಪರೇಟ್ ಸರ್ಚ್ ಮಾಡ್ತಾ ಹೋದ್ರಿ ಅಂತಂದ್ರೆ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜ್ ಚೇಂಜ್ ಆಗೋದಕ್ಕೂ ಆಲ್ಮೋಸ್ಟ್ ಒಂದು 5 to 10 ಮಿನಿಟ್ಸ್ ತಗೊಳ್ತಾ ಇದೆ. ಸೊ ಈ ಕಾರಣಕ್ಕೆ ನಿಮ್ಮ ಒಂದು 30-40 ಕಾಲೇಜ್ ನೀವು ಆಡ್ ಮಾಡಬೇಕು, ಅಥವಾ ಈವನ್ 10 ಕಾಲೇಜ್ ಆಡ್ ಮಾಡಬೇಕು ಅಂತ ನೀವು ಕುತ್ಕೊಂಡ್ರು ಕೂಡ ಮಿನಿಮಮ್ 2 hours ಟೈಮ್ ಯು ಹ್ಯಾವ್ ಟು ಸ್ಪೆಂಡ್. ಸೊ ಅಂದ್ರೆ ಅಷ್ಟು ಸ್ಪೀಡ್ ನಮ್ಮ KEA ಸರ್ವರ್ ವರ್ಕ್ ಆಗ್ತಾ ಇದೆ. ಹೋಗ್ಲಿ, ಒಂದೊಮ್ಮೆ ನೀವು ಆಡ್ ಮಾಡಿದಿರಿ ಎಲ್ಲ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಂತೆ. ಬಟ್ ಯಾರ್ಯಾರು BSc ಅಗ್ರಿಕಲ್ಚರ್ ಕಾಲೇಜಸ್ ಅನ್ನ ಆಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಿ, ಅದರಲ್ಲಿ GKVK ಬೆಂಗಳೂರು ಕಾಲೇಜ್ ಆಗಿರ್ಬೋದು ಮತ್ತೆ ಮಂಡ್ಯ ಎರಡೂ ಕೂಡ ಕಾಣಿಸ್ತಾ ಇಲ್ಲ. ಅದ್ರ ಜೊತೆಗೆ ಫಾರ್ಮಾ ಡಿ ಕಾಲೇಜಸ್ ಗಳ ಲೀಸ್ಟೇ ಕಾಣಿಸ್ತಾ ಇಲ್ಲ. ಯಾರ್ಯಾರು ಫಾರ್ಮಾ ಡಿ ಆಡ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅದರಲ್ಲಿ ಡಿ ಫಾರ್ಮಾ ಅಂತ ಬರ್ತಾ ಇದೆ ಮೊದಲನೇದಾಗಿ. ಸೊ ಆಡ್ ಮಾಡೋದಕ್ಕೆ ನೋಡ್ತಾ ಇದ್ರು ಕೂಡ ಯಾವುದೇ ರೀತಿಯ ಕಾಲೇಜಸ್ ಗಳೇ ಕಾಣಿಸ್ತಾ ಇಲ್ಲ. ಇನ್ನೂ ಆ ಕಾಲೇಜಸ್ ಗಳು ಆಡ್ ಆಗಿಲ್ಲ. ಇನ್ನು ನೀವು ನೋಡಬಹುದು, ಇದರಲ್ಲಿ ನೀವು ಇಲ್ಲಿ ತೋರಿಸ್ತೀನಿ, ಈ ಒಂದು ಕೇಸಲ್ಲಿ ಈವನ್ ಸೀಟ್ ಮೆಟ್ರಿಕ್ಸ್ ಅಲ್ಲೂ ಕೂಡ ಎಲ್ಲವೂ ಆಡ್ ಆಗಿಲ್ಲ ನೋಡಿ. AHS ಅಂದ್ರೆ ಅನಿಮಲ್ ಹಸ್ಬೆಂಡರಿ, ಅಲೈಡ್ ಹೆಲ್ತ್ ಸೈನ್ಸ್, DPT, ಇಂಜಿನಿಯರಿಂಗ್ ಮತ್ತೆ ಅಗ್ರಿಕಲ್ಚರ್, ಫಾರ್ಮಾ ಸೈನ್ಸ್ ಮಾತ್ರ ಆಡ್ ಆಗಿದೆ ಹೊರತು ಸೊ ಫಾರ್ಮಾ ಡಿ, BSc ನರ್ಸಿಂಗ್ ಕೋರ್ಸಸ್ ಗಳು ಇನ್ನೂ ಕೂಡ ಸೀಟ್ ಮೆಟ್ರಿಕ್ಸ್ ಅನ್ನು ಬಿಟ್ಟಿಲ್ಲ ಅವರು. ಓಕೆ, ಸೊ ಆ ಕಾರಣಕ್ಕೆ ಯಾರು ಫಾರ್ಮಾ ಡಿ, BSc ನರ್ಸಿಂಗ್ ಮತ್ತೆ ಈ ಒಂದು ಪಶು ವೈದ್ಯಕೀಯ ಮತ್ತೆ ಕೃಷಿಯಲ್ಲಿ, ಸೊ ಎಸ್ಪೆಷಲಿ ಅಗ್ರಿದಲ್ಲಿ if you want to add Bangalore and this Mandya college also, you can't see those colleges in the option entry. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇದೆ, ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ. ಅದ್ರ ಜೊತೆಗೆ ಈಗ ಜಸ್ಟ್ UGC 2025 ಆಯ್ಕೆ ಪ್ರವೇಶ ಮಾರ್ಗದರ್ಶಿ ಅಂತ ಅವರು ಕೊಟ್ಟಿದ್ದಾರೆ. ಬಟ್ ಅದು ಕೂಡ ಎಕ್ಸೆಸ್ ಡಿನೈಡ್ ಅಂತಾನೆ ಬರ್ತಾ ಇದೆ. ನೋಡೋಣಂತೆ ಯಾವಾಗ ಬರ್ತದ ಅವಾಗ ನಾನು ನಿಮಗೆ ಅದ್ರದ್ದೇನಾದ್ರು ಇಂಪಾರ್ಟೆನ್ಸ್ ಇದೆ ತಿಳಿಸ್ಕೊಡ್ತೀನಿ. ಬಟ್ ಸದ್ಯದ ಮಟ್ಟಿಗೆ ಅಪ್ಡೇಟ್ ಇಷ್ಟೇ. 2 ದಿವಸದ ಹಿಂದೆ ನಾವು ಎಲ್ಲಿದ್ವಿ ಇವತ್ತು ಕೂಡ ಅಲ್ಲೇ ಇದ್ದೀವಿ, ಯಾವುದೇ ಇಂಪ್ರೂವ್ಮೆಂಟ್ ಇಲ್ಲ. ನೀವು ಪ್ರತಿಯೊಂದನ್ನು ನೀವು ಇಲ್ಲಿ ಎಂಟ್ರಿ ಮಾಡೋದಕ್ಕೆ ಹೋದ್ರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಐ ವಿಲ್ ಶೋ ಯು ಹೌ ಇಟ್ ವಿಲ್ ಶೋ ಅಂತ ಹೇಳಿ, ಯಾವ ರೀತಿ ತೋರಿಸ್ತದ ಅನ್ನೋದನ್ನ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಒಂದು ನಿಮಗೆ ಈ ರೀತಿಯಾಗಿ ಸರ್ವರ್ ಎರರ್ ಅಂತ ಬರ್ತದೆ, ಅಂದ್ರೆ ಸರ್ವಿಸ್ ಇಸ್ ಅನ್ಅವೈಲೇಬಲ್ ಅಂತ ಬರ್ತಾ ಇದೆ. ಇಲ್ಲ ಅಂದ್ರೆ ಸಮ್ ಆಪರೇಷನ್ ಎರರ್ ಆಕರ್ಡ್, ಪ್ಲೀಸ್ ಟ್ರೈ ಅಗೇನ್ ಆಫ್ಟರ್ ಸಮ್ ಟೈಮ್, ಬ್ಯಾಕ್ ಟು ಹೋಮ್ ಅಂತ ಬರ್ತಾ ಇದೆ. ಪದೇ ಪದೇ ಇದೇ ಬರ್ತಾ ಇದೆ. ದಯವಿಟ್ಟು KE ಅವರಿಗೆ ರಿಕ್ವೆಸ್ಟ್ ಇಷ್ಟೇ, ಆದಷ್ಟು ಬೇಗ ಅಟ್ ಲೀಸ್ಟ್ ಮಂಡೇ ಅಂತ ಹೇಳಿದ್ದಾರೆ, ಮಂಡೇ ತನಕನಾದ್ರೂ ಸ್ಪೀಡ್ ಜಾಸ್ತಿ ಆಗ್ಲಿ. KE ಅವರ ಸರ್ವರ್ ಈ ಒಂದು ಪ್ರೆಷರ್ ನ ತಡ್ಕೊಳ್ಳುವಂತಹ ಮಟ್ಟಕ್ಕೆ ಬೆಳೀಲಿ. ಅದಕ್ಕೆ ಬೆಳೆಯೋದಕ್ಕೆ ನಮ್ಮ ಕಡೆಯಿಂದ ಏನೇ ಸಹಾಯ ಬೇಕಾದ್ರೂ ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ. ಸೊ ಒಟ್ಟಿನಲ್ಲಿ KE ಅವರು ತಮ್ಮ ವೆಬ್ಸೈಟ್ ಅನ್ನ ಅಥವಾ ಸರ್ವರ್ ಅನ್ನ ಪೇರೆಂಟ್ ಫ್ರೆಂಡ್ಲಿ ಅಥವಾ ಸ್ಟೂಡೆಂಟ್ ಫ್ರೆಂಡ್ಲಿ ಆಗಿ ಮಾಡ್ಲಿ. ಸೊ ಒಂದು ಆಪ್ಷನ್ ಎಂಟ್ರಿಯನ್ನು ಸ್ಟಾರ್ಟ್ ಮಾಡಿದ್ರೆ
ಸೊ ವಿದಿನ್ ಅಟ್ ಲೀಸ್ಟ್ ಹಾಫ್ ಎನ್ ಅವರ್ 1 ಅವರ್ ಒಳಗೆ ಮುಗಿಯುವ ಹಾಗೆ ಆಪ್ಷನ್ ಎಂಟ್ರಿ ಅದು ಸ್ಪೀಡ್ ಜಾಸ್ತಿ ಆಗ್ಲಿ ಅಂತ ಕೇಳ್ಕೊಳ್ತಾ ಸೊ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ಆಯ್ಕೆ ಪ್ರವೇಶ ಮಾರ್ಗದರ್ಶಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮೇ ಬಿ ಸಪರೇಟ್ ಆಗಿ ಇಂಜಿನಿಯರಿಂಗ್ ಮಾಡಿದ್ರೆ, ಇನ್ನು ಮೆಡಿಕಲ್ ದವರು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಏನೆಲ್ಲ ರೂಲ್ಸ್ ಗಳು ಇದೆ ಅದನ್ನೆಲ್ಲ ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ದಂಗೆ ಕಾಣಿಸ್ತದ ನನಗೆ. ಬಟ್ ಇದು ಬೈ ಅವರ್ ಲಕ್ ಓಪನ್ ಆಗ್ತಾ ಇಲ್ಲ. ಓಪನ್ ಆದ್ರೆ ಅದನ್ನ ಸ್ಟಡಿ ಮಾಡಿಬಿಟ್ಟು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.